ಈಗ ನಾವು CTR ಕಡೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ನಾನು, ಸತೀಶು, ವಸಂತ್, ರಮಣ ಮೆಟ್ರೋ ಸ್ಟೇಷನ್ ಅಂತ ಕಾಯ್ತಾ ಇದ್ದಾನೆ. ನಮ್ಮವರು ವಸಂತ್ ಬಂದು ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಇವಾಗ ನಾವು ಮೆಟ್ರೋ ಅಂತ ಪ್ರಯಾಣ. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬಂದ್ಬಿಟ್ಟು ವಿಜಯಪುರ ರಾಮಮೂರ್ತಿ ನಗರ ಅಂತ. ಅದು ಒಂದು ಬ್ಯಾಂಗ್ಳೂರ್ನ ಒಂದು ಪಾರ್ಟ್. ಬಟ್ ನಮಗೆ ಈ ಕಡೆ ಸೌತ್ ಬ್ಯಾಂಗ್ಳೂರ್ ಆಗಲಿ ಮಲ್ಲೇಶ್ವರಮ್ಮು ಇದೆಲ್ಲ ನಮಗೆ ಫಸ್ಟು ಸರಿ, ನಾವು ಏನೂ ಗೊತ್ತಿಲ್ಲ. ಸರಿ, ಆದಷ್ಟು ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ವೀಕೆಂಡ್ ಬಾಯ್ಸ್ ಅಂತ ಒಂದು ಟೀಮ್ ಕಟ್ಕೊಂಡು ವಸಂತ್, ಶ್ರೀಜಿತ್, ಮೈಸೆಲ್ಫ್ ಅಂಡ್ ಸತೀಶ್ ನಾಲ್ಕು ಜನ ಸೇರಿಕೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ನಾವು ಚಾಮರಾಜಪೇಟೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಹೋದ್ವಿ. ಇಟ್ ವಾಸ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್. ಸೊ ಅದು ಪ್ರಾಪರ್ ಬ್ಯಾಂಗ್ಳೂರ್ ಅಂತ ಅವಾಗೇ ಗೊತ್ತಾಗಿತ್ತು ನಮಗೆ. ನಾವು ಇಷ್ಟುವರೆಗೂ ಅದೇ ಬೆಂಗಳೂರು ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲ ಫುಡ್ ಜಾಯಿಂಟ್ಸನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾವು ಒಂದು ಸಂಕಲ್ಪ ತೊಟ್ಟಿದ್ದೀವಿ. ಸೊ ಹಾಗಾಗಿ ಫಸ್ಟು ಬ್ರಾಹ್ಮಿನ್ಸ್ ಕಾಫಿ ಬಾರ್, ಆಮೇಲೆ ಏರ್ಲೈನ್ಸ್ ಹೋಟೆಲ್, ಆಮೇಲೆ ರಾಮೇಶ್ವರಂ ಕೆಫೆ, ಇವಾಗ 4th ಆಗಿ CTR ಮಲ್ಲೇಶ್ವರಂ ಬಂದಿದ್ದೀವಿ. ಸೊ ನೋಡ್ಬಿಟ್ಟು ಹೇಗಿದೆ ಅನ್ನೋದು, ಈ ಸುಮಾರು ಜನಕ್ಕೆ ಇಲ್ಲಿ ಇಬ್ಬರಿಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಶ್ರೀಜಿತ್ ಹಾಗೂ ವಸಂತ್ಗೆ. ಸತೀಶ್ ನಾನು ಆಲ್ರೆಡಿ 1-2 ಸಲ ಭೇಟಿ ಕೊಟ್ಟಿದ್ದೀವಿ ಇಲ್ಲಿ. ಸೊ ನೋಡೋಣ ಹೇಗೆ ಅನ್ಸುತ್ತೆ ಅವ್ರಿಗೆ ಪ್ರಾಪರ್ ಬ್ಯಾಂಗ್ಳೂರು ತಿನಿಸೆಲ್ಲ ಹೇಗಿರುತ್ತೆ ಅಂತ ಅವ್ರನ್ನ ಒಂದ್ಸಲಿ ತಿಂದಾದ್ಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಳಪ್ಪ. ಹಾಯ್, ಹಲೋ, ವೀಕೆಂಡ್ ಬಾಯ್ಸ್. ಜಗವಿದೆ ನವರಸಗಳ ಉಣಬಡಿಸಲು, ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ, ಬೆಂಗಳೂರು ದೋಸೆಗೆ ಫೇಮಸ್. ಯಾಕೆ ಫೇಮಸ್ಸು, ಯಾಕೆ ಇಲ್ಲಿ ಉತ್ತಮವಾದ ದೋಸೆ ಸಿಕ್ಕತ್ತೆ ಅನ್ನೋದಕ್ಕೆ ಇದೇ ಒಂದು ಉತ್ತಮವಾದ ನಿದರ್ಶನ. ನೋಡಿ, ಇದು CTR ಮಸಾಲೆ ದೋಸೆ, ಬಟರ್ ಮಸಾಲೆ ದೋಸೆ ಅಂತಾರೆ. ಇದು ಇಲ್ಲಿ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ, ಇಲ್ಲಿ ಫುಲ್ ಕ್ರಿಸ್ಪಿಯಾಗಿರುತ್ತೆ. ಸೊ ಇದೊಂದು ಯುನೀಕ್ ದೋಸೆ. ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಕ್ಕಲ್ಲ. ಬೇರೆ ಕಡೆ ಬೆಂಗಳೂರಲ್ಲಿ ಕೂಡ ಮಸಾಲೆ ದೋಸೆಗಳು ಸುಮಾರು ಕಡೆ ಸಿಕ್ಕತ್ತೆ, ಬಟ್ ಅದರದ್ದೇ ಆದ ಒಂದು ವಿಭಿನ್ನವಾದ ಒಂದು ಟೇಸ್ಟ್ ಇರುತ್ತೆ. ಬಟ್ CTR ದೋಸೆ ಇದೊಂದು ಯುನೀಕ್, ಇದೊಂದು ಟ್ರೇಡ್ ಮಾರ್ಕ್. ಸೊ ಇದಕ್ಕೆ ಯೂಶಲಿ ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ, ಎಲ್ಲಾ ಕಡೆ ನೀವು ಮಸಾಲೆ ದೋಸೆ ತಗೊಂಡ್ರೆ ಸಾಂಬಾರ್ ಕೊಡ್ತಾರೆ. ಬೆಂಗಳೂರಲ್ಲಿ ಪ್ರತ್ಯೇಕವಾಗಿ ಬರೀ ಚಟ್ನಿ, ನೀವು ತಿನ್ಬೇಕಾಗಿರೋದೇ ಚಟ್ನಿ. ಸೊ ಇಲ್ಲಿ 2 ತರಹದ ಚಟ್ನಿ ಕೊಟ್ಟಿದ್ದಾರೆ. ಇದು ಕಾಯಿ ಚಟ್ನಿ, ಇದು ಪುದೀನಾ ಚಟ್ನಿ ಗ್ರೀನ್ ಕಲರ್. ಸೊ ಇದು ಬರೀ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಇಲ್ಲಿ ಇದು ಬೆಂಗಳೂರಲ್ಲಿ ಯೂಶಲ್ ಆಗಿ ಇರೋ ಮಸಾಲೆ ದೋಸೆಗೆ ಸಾಂಬಾರ್ ಕೊಡೋದು ಇದು ಸ್ಪೆಷಾಲಿಟಿ. ಇದು CTR ದೋಸೆ, ಅದು ತಿಂತಿರೋದು ಮೈಸೂರು ಮಸಾಲೆ ದೋಸೆ. ಹೆಂಗೆ ತಿನ್ಬೇಕಂತ ನೋಡಿ, ಸ್ವಲ್ಪ ತೊಳೆದು ಚಟ್ನಿ ಹಂಗೆ ಮಸಾಲೆ ತಗೊಂಡು ಒಂದು ಸ್ವಲ್ಪ ಚಟ್ನಿ ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ, ಈ ಬಿಸಿಯು ಆರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ, ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಇವತ್ತು
ವೀಕೆಂಡ್ ಬಾಯ್ಸ್ ಅವರು ನಾವು CKRಗೆ ಹೋಗಿದ್ವಿ. ಸೊ ಏನಪ್ಪ ಅಂದ್ರೆ ಅದೇ ನಾವು ಸೌತ್ ಬ್ಯಾಂಗ್ಳೂರು ಮಲ್ಲೇಶ್ವರಂ ಕಡೆ ಎಷ್ಟಾದ್ರೆ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇವತ್ತಿಂದು ನಾವು 4 ಜನ, ಅದೇ ಸತೀಶ್, ಶ್ರೀಜಿತ್, ವಸಂತ್, ಮೈಸೆಲ್ಫ್ 4 ಜನ ಹೋಗಿದ್ವಿ. ಮಸಾಲೆ ದೋಸೆ, ಖಾರಾಬಾತ್, ಚೌಚೌ ಬಾತು, ಕೇಸರಿ ಬಾತ್, ಪೂರಿ ಎಲ್ಲ ತಿಂದ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದೇ ನಮಗೆ ಈ ಕಡೆ ಸಿಗದೇ ಇರುವಂತಹ ಒಂದು ರುಚಿ ಆ ಕಡೆ ಸಿಕ್ಕಿ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇಬ್ಬರು ಶ್ರೀಜಿತ್ತು, ವಸಂತದ್ದು ಫಸ್ಟ್ ಎಕ್ಸ್ಪೀರಿಯನ್ಸು. ಅವ್ರ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗಿ ಸಂತೋಷ ಆಯಿತು. ಸೊ ನೆಕ್ಸ್ಟ್ ಟೈಮ್ ಎಲ್ಲಿ ಹೋಗ್ತೀವೋ ನೋಡೋಣ. ಅಲ್ಲಿವರೆಗೂ ಟಾಟಾ, ಬಾಯ್. ದಿನ ದಿನ ನೂತನ ಈ ಬಿಸಿಯು ಆರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.